ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜಮ್ಮು ಪಂಜಾಬ್ ಗಡಿಯಲ್ಲಿ ಶಾಂತ ವಾತಾವರಣ ಇದೆ. ಗಡಿ ಪರಿಸ್ಥಿತಿ ಬಗ್ಗೆ ಹೇಳಿಕೆಯನ್ನ ಬಿಡುಗಡೆ ಮಾಡಿರೋದು ಬಿಎಸ್ಎಫ್. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಈಗ ಪಾಕ್ ಕುತಂತ್ರ ಸದ್ಯಕ್ಕಂತೂ ನಿಂತಿದೆ. ಸದ್ಯದ ಮಟ್ಟಿಗೆ ಪಾಕ್ ಯಾವುದೇ ರೀತಿಯಾದಂತ ಚಟುವಟಿಕೆ ಕಂಡು ಬರ್ತಾ ಇಲ್ಲ. ಭಾರತದ ಎದುರೇಟಿಗೆ ಬಿಕಾರಿ ಪಾಕಿಸ್ತಾನ ವಾಪಸ್ ಓಡಿ ಹೋಗಿದೆ ಅನ್ನುವಂತ ಮಾಹಿತಿಯನ್ನ ಬಿಎಸ್ಎಫ್ ಕೊಡ್ತಾ ಇದೆ ಅಧಿಕೃತವಾಗಿ. ಅಂದ್ರೆ ಜಮ್ಮು ಮತ್ತು ಪಂಜಾಬ್ ಗಡಿ ಭಾಗದಲ್ಲಿ ಇದೀಗ ಶಾಂತ ವಾತಾವರಣ ಇದೆ. ಬೆಳಗಿನಿಂದ ಜಮ್ಮು ಮತ್ತು ಪಂಜಾಬ್ ಗಡಿ ಭಾಗದಲ್ಲಿ ಏನೆಲ್ಲ ಆಗ್ತಾ ಇತ್ತು ಅನ್ನುವಂಥದ್ದು ಒಂದು ರೀತಿ ಅಘೋಷಿತ ಯುದ್ಧವೇ ಆರಂಭವಾಗಿಬಿಡ್ತಾ ಅಂತ ಇಡೀ ದೇಶದ ಜನತೆ ಎದುರು ನೋಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಬಿಎಸ್ಎಫ್ ಯೋಧರು ಒಂದು ಅದ್ಭುತವಾದಂತಹ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಜಮ್ಮು ಮತ್ತು ಪಂಜಾಬ್ ಗಡಿಯಲ್ಲಿ ಶಾಂತಿಯನ್ನ ಕಾಪಾಡುವಲ್ಲಿ ಮತ್ತೆ ಶಾಂತ ವಾತಾವರಣವನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವತಃ ಬಿಎಸ್ಎಫ್ ಈ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದೆ. ಗಡಿ ಪರಿಸ್ಥಿತಿ ಬಗ್ಗೆ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಈಗ ಪಾಕ್ ಕುತಂತ್ರ ನಿಂತಿದೆ. ಸಾಧ್ಯದ ಮಟ್ಟಿಗೆ ಪಾಕ್ನ ಯಾವುದೇ ಚಟುವಟಿಕೆ ಕಂಡು ಬರ್ತಾ ಇಲ್ಲ. ಭಾರತದ ಎದುರೇಟಿಗೆ ಓಡಿ ಹೋಗಿದೆ ಬಿಕಾರಿ ಪಾಕಿಸ್ತಾನ. ಒಂದು ವಿಚಾರ, ಒಂದು ನೋವಿನ ವಿಚಾರ ಅಂದ್ರೆ ನಮ್ಮ MiG-21 ವಿಮಾನವನ್ನ ಅವರು ಹೊಡೆದುರುಳಿಸಿದ್ದಾರೆ. ಹಾಗೆ ಅದರ ಪೈಲಟ್ ಅಭಿನಂದನ್ ಮಿಸ್ಸಿಂಗ್ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಸ್ವತಃ ಹೇಳಿಕೆ ಕೊಡ್ತಾ ಇದೆ, ಅಭಿನಂದನ್ ನಮ್ಮ ಸೆರೆಯಲ್ಲಿದ್ದಾರೆ ಅಂತ. ಎಲ್ಲೇ ಇದ್ರೂ ಕೂಡ ನಮ್ಮ ಪೈಲಟ್ ಸೇಫ್ ಆಗಿರ್ಲಿ ಅನ್ನುವಂತಹ ಪ್ರೇಯರ್ಸ್ ನಮ್ಮದು. ಅದರ ಜೊತೆಗೆ ಸದ್ಯಕ್ಕಂತೂ ಜಮ್ಮು ಮತ್ತು ಪಂಜಾಬ್ ಗಡಿಯಲ್ಲಿ ಬಿಎಸ್ಎಫ್ ಒಂದು ಅಧಿಕೃತ ಪ್ರಕಟಣೆ ಹೊರಡಿಸಿರುವಂತದ್ದು. ಶಾಂತಿ ಹತೋಟಿಗೆ ಬಂದಿದೆ. ಅಂದ್ರೆ ಶಾಂತಿಯನ್ನ ಕಾಪಾಡುವಲ್ಲಿ ನಾವು ಒಂದು ಹಂತದವರೆಗೆ ಯಶಸ್ವಿಯಾಗಿದ್ದೀವಿ. ಹಾಗೆ ಸದ್ಯಕ್ಕಂತೂ ಪಾಕಿಸ್ತಾನ ಯಾವುದೇ ರೀತಿಯಾದಂತ ಕುತಂತ್ರ ಚಟುವಟಿಕೆಯನ್ನ ಮುಂದುವರಿಸ್ತಾ ಇಲ್ಲ, ವಾಪಸ್ ಓಡಿ ಹೋಗಿದೆ ಅನ್ನುವಂತ ಒಂದು ಮಾಹಿತಿ ಬಿಎಸ್ಎಫ್ ಕಡೆಯಿಂದ ರವಾನೆಯಾಗಿದೆ.